ಹೆಲೋ ಉಲ್ಫ್ ಫ್ಯಾಮಿಲಿ, ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು. ಇವತ್ತು ಕೂಲೆಂಟ್ ಚೆಕ್ ಮಾಡೋಣ ಅಂತ ಹೊಡ್ತಾ ಇದ್ದೀನಿ. ಗೈಸ್, ಯಾವಾಗಲೂ ಸೆಲ್ ಬಂಕಲ್ಲಿ ಕೂಲೆಂಟ್ ಚೇಂಜ್ ಮಾಡಿ. ಅವ್ರ ಹತ್ರ ಚೆಕ್ಕಿಂಗು ಸೆನ್ಸರ್ ಎಲ್ಲ ಇದೆ, ಸೊ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಹೋಗಿದೆಯಾ ಇಲ್ವಾ, ಇನ್ನು ಎಷ್ಟು ಪರ್ಸೆಂಟೇಜ್ ಇದೆ ಎಲ್ಲ ಅವ್ರು ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಅಲ್ಲಿ ಮಾಡಿಸೋದು. ಆಯಿಲ್ ಮಾತ್ರ ಇಲ್ಲಿ ಟ್ರಸ್ಟ್ ಪರ್ಫಾರ್ಮೆನ್ಸ್ ಇದೆ, ಅದರಲ್ಲಿ ಸ್ಟೇಜ್ 2 ಆಗಿರೋ ಗಾಡಿಗೆ ಮಾತ್ರ ಸಪ್ರೇಟ್ ಆಯಿಲ್ ಇದೆ ಅವ್ರ ಹತ್ರ. ಫಾರ್ ಲೀಟರ್ 1800 ಸಮಥಿಂಗ್ ಏನೋ ಇದೆ. ಸೊ ಅಲ್ಲಿ ಮಾಡಿಸಿ ನಾನು ಆಯಿಲ್ದು ಆಮೇಲೆ ಅದನ್ನು ಕ್ಲಿಪ್ ಹಾಕ್ತೀನಿ, ಚೆಕ್ ಮಾಡಿ. ಐಸ್ ಇಲ್ಲಿ ಯಾವಾಗಲೂ ಪೊಲೀಸವ್ರು ಇರ್ತಾರೆ, ಸೊ ನೋಡ್ಕೊಂಡು ಬನ್ನಿ. ಮೈ ಲಕ್ ಇವತ್ತಿದ್ದಾರಾ? ಯಾರಿಲ್ಲ ಬ್ರೋ. ಬನಾರ್ಕಟ್ಟ ರೋಡಲ್ಲಿ ಹರಿಕೆರೆ ಸಿಗ್ನಲ್ ಆದಮೇಲೆ ನೆಕ್ಸ್ಟ್ ಸ್ಟಾಪಲ್ಲೇ ಇರ್ತಾರೆ, ಇಲ್ಲೇ ನಿಂತ್ಕೊತಾರೆ. 444 ಟು ನಮ್ಮದು 9444 ನೋಡಿ ಬ್ರೋ. ಸಿಗ್ನಲ್ ಎಲ್ಲ ಹಿಡಿತವ್ರೆ. ಇಲ್ಲಿ ಒನ್ ವೇಲ್ ಬಂದುಬಿಟ್ಟಿದ್ದಾರೆ, ಅಲ್ಲಿ ಹಿಡಿತಿದ್ದಾರೆ. ಸರಿ, ಒನ್ ವೇದಲ್ಲಿ ಹೋಯ್ತಿದ್ದಾನೆ, ಅವ್ರನ್ನ ಹಿಡಿತಿದ್ದಾರೆ. ನಾನು ಇಲ್ಲಿ ಯಾವಾಗಲೂ ವೇಗಾ ಸಿಟಿ ಸೆಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿ ಚೇಂಜ್ ಮಾಡಿಸ್ತೀನಿ ಕೂಲೆಂಟು. ಬಂತು ಬಂಕು ನೋಡಿ, ಇಲ್ಲಿ ಇರ್ತಾರೆ, ಹುಷಾರಾಗಿರ್ಬೇಕು. ಎಷ್ಟು ಕಿಲೋಮೀಟ್ರ್ ಆಗಿದೆ ಕೂಲೆಂಟ್ ಹಾಕ್ಬಿಟ್ಟು? 20,000 ಓಡಿಸಿದ್ದೀನಿ. ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಬಿಡಿ. ಆಯಿಲ್ ಲೆವೆಲ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕೂಲೆಂಟ್ ಚೇಂಜ್ ಮಾಡಬೇಕಾ? ಅದು ಚೆಕ್ ಮಾಡ್ತೀರಲ್ಲ, ಅದು ಚೆಕ್ ಮಾಡಿ ನೋಡಿ. ಇದರಲ್ಲಿ ಇದ್ದರೆ ಗೊತ್ತಾಗುತ್ತೆ ಹೋಗಿದೆಯೋ ಇಲ್ವಂತ. ಇಲ್ಲ ಬೇಡ. ಹಾಂ, ಯಾಕೆ? ಚೆನ್ನಾಗಿದ್ರೆ ನೆಕ್ಸ್ಟ್ ಸರ್ವಿಸ್ಗೆ ಮಾಡೋಣ ಬಿಡಿ. ಇನ್ನೊಂದು 10,000 ಓಡಿಸ್ಬಿಟ್ಟು ಮಾಡೋಣ. ತೋರಿಸ್ತಾ ಇದೆ. ಹಾಂ, ಒಂದು ಸ್ವಲ್ಪ ವಾಟರ್ ಲೆವೆಲ್ ಇದೆ, ಮಾಡಿಸ್ತೀನಿ. ಮಾಡ್ಕೊಂಡು 20 ಹೊಡಿದ್ಯಲ್ಲ. ವಾಟರ್ ಲೆವೆಲ್ ಇದೆಯಾ? ಫುಲ್ ಚೇಂಜ್ ಮಾಡೋಣ ಇಲ್ಲ ಏನಾದರೂ? ಫುಲ್ಲೇ ಚೇಂಜ್ ಮಾಡಬೇಕಾ? ಮಾಡಿಸ್ತೀನಿ ಅಂದರೆ ಮಾಡಿಸ್ಕೊಬಿಡಿ. ಹಾಂ, ಇನ್ನೊಂದು 5,000 ಓಡಿಸ್ಬಿಟ್ಟು ಮಾಡಿಸ್ಕೊಳೋದಾ? ಏನಾಗಲ್ಲ ತಾನೇ? ಒಂದು ಸ್ವಲ್ಪ ಈಟ್ ಬರ್ತಾ ಇದೆ. ಈಟಾ? ಅದೇ ಈಟ್ ಜಾಸ್ತಿ ಆಗುತ್ತಲ್ಲ. ಅವ್ರು ಏನು ಹೇಳ್ತಿದ್ದಾರೆ, 20,000 ಓಡಿಸಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅಂತ. ನಾನು ಎವ್ರಿ 6,000ಗೆ ಆಯಿಲ್ ಚೇಂಜ್ ಮಾಡ್ತೀನಲ್ಲ, ಅವಾಗ ಮಾಡ್ಕೊಳ್ಳೋಣ ಅಂತಿದ್ದೆ. ಬಟ್ ಫುಲ್ ಹೀಟ್ ಆಗ್ತಿದೆ, ಸೊ ಚೇಂಜ್ ಮಾಡಿಸ್ಬಿಡೋಣ, ಬೆಟರ್ ಫಾರ್ ಉಲ್ಫ್. ಗೈಸ್, ಒಂದು ಲಾಸ್ಟ್ ಬ್ಲಾಸ್ಟಿಂದ ವೀಡಿಯೋ ಎಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ವ್ಲಾಗ್ ಬೆಟ್ರಾಗಿ ಟ್ರೈ ಮಾಡ್ತೀನಿ.